ಚಿಕ್ಕಮಗಳೂರು ಹೋಬಳಿ ಕೇಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಮರವನಹಳ್ಳಿ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಡಿಎನ್ ನಾಗರಾಜ್ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೆ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ವಿಜಯೇಂದ್ರ ಘೋಷಿಸಿದರು. ಅವಿರೋಧವಾಗಿ ಆಯ್ಕೆಗೊಂಡ ನೂತನ ಅಧ್ಯಕ್ಷ ಮರವನಹಳ್ಳಿ ಕೃಷ್ಣೇಗೌಡ ಅವರನ್ನು ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಸಹಕಾರ ಕ್ಷೇತ್ರದಿಂದ ಮಾತ್ರ ರೈತರ ಉಳಿವು ಸಾಧ್ಯ. ಹಾಸನ ಜಿಲ್ಲಾ ಬ್ಯಾಂಕ್ನ ನೆರವಿನಿಂದ ಪ್ರಸ್ತುತ ಕೃಷಿ ಪತ್ತಿನಲ್ಲಿ ಸುಮಾರು 11 ಕೋಟಿ ರುಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ರೈತರಿಗೆ ಕೊಡಲಾಗಿದೆ. 4 ಬಾರಿ ಸಾಲ ಮನ್ನಾ ಯೋಜನೆಯಿಂದ 12 ಕೋಟಿ ರುನಷ್ಟು ಸಾಲ ಮನ್ನಾ ಆಗಿದೆ. ಸಂಘದ ಬೆಳವಣಿಗೆಗೆ ಎಲ್ಲ ಸದಸ್ಯರ ಸಹಕಾರ ಮುಖ್ಯವಾಗಿದೆ ಎಂದರು. ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಸಂಘದ ಅಭಿವೃದ್ಧಿ ಕೆಲಸಗಳಿಗೆ ಮಹಾಮಂಡಲದ ವತಿಯಿಂದ ಸದಸ್ಯರ ಮನವಿ ಮೇರೆಗೆ ಮುಂಬರುವ ದಿನಗಳಲ್ಲಿ 5 ಲಕ್ಷ ರು ಅನುದಾನ ಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ಬಿಎಚ್ ಶಿವಣ್ಣ, ಮೂಡನಹಳ್ಳಿ ಚಂದ್ರೇಗೌಡ, ವಿಎನ್ ಮಂಜುನಾಥ್, ಸಂಘದ ಉಪಾಧ್ಯಕ್ಷ ಗಂಗಾಧರ್, ಉದ್ಯಮಿಗಳಾದ ಅಣತಿ ಯೋಗೇಶ್, ಬ್ಲೂ ಲೈನ್ ದೇವರಾಜ್, ಪಿಎಸ್ಐ ನವೀನ್, ಸಂಘದ ನಿರ್ದೇಶಕರಾದ ಬಿವಿ ರಂಗಪ್ಪ, ಬಿವಿ ಸುರೇಶ್, ಅನ್ನಪೂರ್ಣ, ಚನ್ನಕೇಶವೇಗೌಡ, ಪದ್ಮಾ, ವಿಜಯ್ ಕುಮಾರ್, ಸಾಗರ್, ಬಿಎಸ್ ರಂಗಪ್ಪ, ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಮುಖಂಡರಾದ ಮರಗೂರು ಅನಿಲ್, ಕೋಟೆ ಮೋಹನ್, ಕಾಳಿನಹಳ್ಳಿ ಆನಂದ್, ಕುಂಬಾರಹಳ್ಳಿ ರಮೇಶ್, ಬಾಗೂರು ಮನು, ಚಂದ್ರೇಗೌಡ, ಲಕ್ಷ್ಮಣ್, ಮನು, ಮರವನಹಳ್ಳಿ ಶೇಖರ್, ನವೋದಯ ವಿದ್ಯಾಸಂಸ್ಥೆ ನಿರ್ದೇಶಕರಾದ ಸಂತೋಷ್, ಜಲೇಂದ್ರ, ಗುತ್ತಿಗೆದಾರ ಶಿವಸ್ವಾಮಿ, ಮೂಡನಹಳ್ಳಿ ಕೃಷ್ಣೇಗೌಡ, ಎಂಸಿ ಸತೀಶ್, ಸಂಪತ್ ಕುಮಾರ್, ಕೋಟೆ ಮಂಜಣ್ಣ, ಜೆಡಿಎಸ್ ಯುವ ಮುಖಂಡ ಮರವನಹಳ್ಳಿ ಮನೋಜ್, ಕೃಷಿ ಪತ್ತಿನ ಕಾರ್ಯನಿರ್ವಹಣಾಧಿಕಾರಿ ಡಿಎನ್ ಆನಂದ್, ಸಹಾಯಕ ರಮೇಶ್, ರೇಣುಕಾ ಪ್ರಸನ್ನ, ಗಿರೀಶ್ ಎಂಡಿ ಸೇರಿದಂತೆ ಇತರರು ಹಾಜರಿದ್ದರು. ವ್ಯವಸಾಯ ಉತ್ಪನ್ನ ಮಾರಾಟ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಿರಿಯ ಮುಖಂಡರಾದಂಥ ಮರವನಹಳ್ಳಿ ಕೃಷ್ಣೇಗೌಡರಿಗೆ ಎಲ್ಲ ನಿರ್ದೇಶಕರು ಹಾಗೂ ಮುಖಂಡರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬಾಗೂರು ಸೊಸೈಟಿ ಒಂದು ಸ್ವಂತ ಕಟ್ಟಡವನ್ನು ಹೊಂದಿರುವ ಮೂಲಕ ಸುಮಾರು ನಮಗೆ ತಿಳಿದಿರೋ 8 ರಿಂದ 9 ಕೋಟಿ ಸಾಲವನ್ನು ಇಲ್ಲಿ 11 ಕೋಟಿ ಸಾಲವನ್ನು ಈ ಸೊಸೈಟಿ ಮೂಲಕ ವಿತರಣೆಯನ್ನು ಮಾಡಿದ್ದೇವೆ. ನಾವು ಬಹುಶಃ ಶೂನ್ಯ ಬಡ್ಡಿ ದರದಲ್ಲಿ ಹಿಂದೆ ಹೆಚ್ಚು ಹಳ್ಳಿಗಳಿದ್ದು, ಈಗ ಅದು ಮೂಡನಹಳ್ಳಿ ಕೆಲವು ಹಳ್ಳಿಗಳು ಹೋಯ್ತು, ಈಗ ಸಾತೇನಹಳ್ಳಿ ಸೊಸೈಟಿಗೂ ಕೂಡ ಹೋಯಿತು. ಈ ವ್ಯಾಪ್ತಿಯಲ್ಲೇ ತಮಡೂರು ಕೂಡ ಹೋಯಿತು, ಶೂರ ಸೊಸೈಟಿ ಹೋಯ್ತು. 4 ಸಂಘಗಳಿಗೆ ಇಲ್ಲಿಯ ಹಳ್ಳಿಗಳು ಸೇರ್ಪಡೆಗೊಂಡರೂ ಕೂಡ ಈಗ ಹೆಚ್ಚಿನ ಆದ್ಯತೆ ನೀಡಿ ನಾವು ಸಾಲ ಸೌಲಭ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈಗ ನಾಗರಾಜಣ್ಣವರು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಹಿಂದಿನ ದಿನಗಳಲ್ಲಿ ಕೃಷ್ಣೇಗೌಡ ಅಧ್ಯಕ್ಷತೆಯಲ್ಲಿ ಕೂಡ ಈ ಒಂದು VSSN ಉತ್ತಮ ಕಾರ್ಯಚಟುವಟಿಕೆಗಳ ಮೂಲಕ ಜನರಿಗೆ ಹತ್ತಿರವಾಗಿ ಸೇವೆಯನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ನಿರ್ದೇಶಕರಾದಂಥ ಕೃಷ್ಣೇಗೌಡರು ಈಗ ಅವಿರೋಧವಾಗಿ ಆಯ್ಕೆಯಾಗಿದೆ. ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೂ ಈ ಒಂದು ಅವಿರೋಧ ಆಯ್ಕೆಗೆ ಕಾರಣಕರ್ತರಾದಂಥ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರಿಗೆ ನಾನು ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಇತ್ತಿವತ್ತು ಏನು ನಮ್ಮ ಮರವನಹಳ್ಳಿ ಕೃಷ್ಣೇಗೌಡರು ಒಬ್ಬರೇ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ರಿಂದ ಮುಂದಿನ ಒಂದು ಅವಧಿಗೆ ಅವ್ರನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಎಲ್ಲ ಸದಸ್ಯರು ಕೂಡ ಏನು ಹಿಂದೆ ಇದು 2 ವರ್ಷದಿಂದ ಇವತ್ತು ಸಹಕಾರ 1 ವರ್ಷದಿಂದ ಸಹಕಾರ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡ್ತೀವಿ. ಅವರ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ಏಕೆಂದರೆ ಈ ಸೊಸೈಟಿ ಕಮೆನ್ಸ್ ಆಗಿ ಹೆಚ್ಚು ಕಡಿಮೆ 25 ವರ್ಷ ಆಯಿತು. ಇದುವರೆಗೂ ಕೂಡ ಒಂದು ಏನು ಒಂದು ಚುನಾವಣೆ ನಡೆದಿದೆ, ಎಲ್ಲರೂ ಕೂಡ ಅವಿರೋಧವಾಗಿ ಮಾಡಿಕೊಂಡು ಒಂದು ಏನು ಈ ಸೊಸೈಟಿಯನ್ನು ಭದ್ರವಾಗಿ ಕಟ್ಟಿದೆ. ಸೊ ಜೊತೆಗೆ ಹೋದ ಸಾರಿ 2 ವರ್ಷದ ಹಿಂದೆ ಒಂದು ನಮ್ಮ TAPCMS ಸಂಸ್ಥೆ ಕೃಷಿ ಮೇಡಮ್ ಕೂಡ ಇಲ್ಲೇ ಇದ್ದಾರೆ. TAPCMS ಇಂದ ಈ ಒಂದು ಸೈಟನ್ನು ತಗೊಂಡು ಈ ಒಂದು ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಬಿಲ್ಡಿಂಗನ್ನು ಕೂಡ ಕಟ್ಟಿ ಇವತ್ತು ಹೊಸ ಬಿಲ್ಡಿಂಗಿಗೆ ಕೂಡ ಪ್ರವೇಶ ಮಾಡಿದ್ವಿ 1 ವರ್ಷದಿಂದ. ಇನ್ನೂ ಕೂಡ ಏನು ನಮ್ಮ ಎಲ್ಲ ಸದಸ್ಯರು ನಮ್ಮ ಒಪ್ಪಂದದ ಪ್ರಕಾರ ಇವತ್ತು ಒಬ್ಬ ನಮ್ಮ ನಾಗರಾಜ್ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ
ಇವತ್ತು ಕೃಷ್ಣೇಗೌಡರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ, ಜೊತೆಗೆ ಏನು ಈ ಒಂದು ಸೊಸೈಟಿಯಲ್ಲಿ ಇವತ್ತು ಹೆಚ್ಚು ಕಡಿಮೆ 11 ಕೋಟಿ ರೈತರಿಗೆ ಸಾಲವನ್ನು ಕೊಟ್ಟಿದ್ದೀವಿ. ಸುಮಾರು 2 ರಿಂದ 3 ಸಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಒಂದು ನಮ್ಮ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಏನು ಸಾಲ ಮನ್ನಾ ಆಯಿತು, ಅದರಲ್ಲೂ ಕೂಡ ಸುಮಾರು ಇವತ್ತು ಈ ಸೊಸೈಟಿಯಿಂದ ಒಂದು 20-25 ಕೋಟಿವರೆಗೂ ಕೂಡ ಮನ್ನಾ ಆಗಿದೆ. ಇವತ್ತು ತಾಲೂಕಿನಲ್ಲಿ ಸುಮಾರು 200 ಕೋಟಿವರೆಗೂ ಕೂಡ ಮನ್ನಾ ಆಗಿದೆ. ಅದರ ಪ್ರಯೋಜನವನ್ನು ಎಲ್ಲ ರೈತರು ಕೂಡ ಪಡೆದಿದ್ದಾರೆ. ನಾವಿಲ್ಲಿ ಏನು ಒಂದು ಸಾಲವನ್ನು ವಿತರಣೆ ಮಾಡೋಂಥ ಸಂದರ್ಭ ಬಂದಾಗ ಇದು ಆ ಪಕ್ಷ ಈ ಪಕ್ಷ ಮತ್ತೊಂದು ಏನೂ ಕೂಡ ಮಾಡಿಲ್ಲ. ಏನು ಎಲೆಕ್ಷನ್ ಆದ ನಂತರ ನಾವೆಲ್ಲರೂ ಕೂಡ ಅಂಥೊಂದು ರೀತಿ ಕೆಲಸ ಮಾಡ್ಕೊಂಡು ಈ ಒಂದು ಸೊಸೈಟಿಯ ಒಂದು ಶ್ರೇಯಾಭಿವೃದ್ಧಿಗೆ ಎಲ್ಲರೂ ಕೂಡ ಶ್ರಮಿಸಿದ್ದೀವಿ. ಮುಂದೆ ನಮ್ಮ ಕೃಷ್ಣೇಗೌಡರು ಅಧ್ಯಕ್ಷರಾದಂಥ ಕೃಷ್ಣೇಗೌಡರು ಕೂಡ ಇದರ ಒಂದು ಅಭಿವೃದ್ಧಿಗೆ ಸಹಕಾರ ಮಾಡಲಿ ಮತ್ತು ಹೆಚ್ಚಿನ ನಮ್ಮ ಸಹಕಾರ ಕೂಡ ಅವರಿಗೆ ಮೇಲಿರುತ್ತೆ ಅಂತ ಹೇಳ್ತಾ ಎರಡು ಮಾತನ್ನು ಜನಪ್ರಿಯ ಶಾಸಕರಾದಂಥ ಶ್ರೀ ಎನ್ ಬಾಲಕೃಷ್ಣ ಅವರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ತಂದೆಯವರ ಶ್ರೀ ಕೃಷ್ಣೇಗೌಡರು ಅದರಿಂದ ಅವರಿಗೆ ಅಧ್ಯಕ್ಷ ಸ್ಥಾನ ಬಾಬುರ ಪ್ರಾಥಮಿಕ ಸೊಸೈಟಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆಲ್ಲ ಸುವರ್ಣ ಏನು ನಿರ್ದೇಶಕರುಗಳಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು. ನಾವು ರೈತರ ಪರವಾಗಿ ಏನು ಒಳ್ಳೇದು ಮಾಡಬೇಕು, ಅಭಿವೃದ್ಧಿ ಏನಾಗಬೇಕು ಅದನ್ನು ನಮ್ಮ ತಂದೆಯವರು ಮಾಡ್ತಾರೆ ಅಂತ ನಾವು ತುಂಬ ಎಲ್ಲರಿಗೂ ಅನುಕೂಲ ಕೆಲಸ ಮಾಡ್ಕೊಡ್ತೀವಿ. ಧನ್ಯವಾದಗಳು. ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವು ವಿದ್ಯಾರ್ಥಿಗಳ ಕಲಿಕಾ ವಿಧಾನದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನವೀನ ಶಿಕ್ಷಣದ ದಾರಿ ತೆರೆದಿಡಲಿದೆ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ತಿಳಿಸಿದರು. ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯಲ್ಲಿ ನೂತನವಾಗಿ ಅಳವಡಿಸಿರುವ ಐರಿಸ್ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಶಿಕ್ಷಕಿಯ ಅನಾವರಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಶಿಕ್ಷಣ ವಲಯದಲ್ಲಿ ಕ್ರಾಂತಿ ಮೂಡಿಸುವ ಕಾಲ ಹತ್ತಿರವಾಗ್ತಿದೆ. ಮಾಹಿತಿ ತಂತ್ರಜ್ಞಾನದ ಹೊಸ ಆವಿಷ್ಕಾರದಲ್ಲಿ ಈಗ ಹೊಸ ಸೇರ್ಪಡೆ ಐರಿಸ್ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿ ಆಗಿದ್ದು, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧಾರಿತ ಐರಿಸ್ ರೋಬೋಟ್ ಶಿಕ್ಷಕಿಯನ್ನು ಜಿಲ್ಲೆಯಲ್ಲೇ ಮೊಟ್ಟ ಮೊದಲು ನಮ್ಮ ಶಾಲೆಗೆ ಅಳವಡಿಸಲಾಗಿದ್ದು, ಇದು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇಂತಹ ತಂತ್ರಜ್ಞಾನ ಸೌಲಭ್ಯಗಳು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಹಾಗೂ ತಾಂತ್ರಿಕ ನೈಪುಣ್ಯವನ್ನು ವೃದ್ಧಿಸಲು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ಐರಿಸ್ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿ ಪ್ರತಿ ವಿದ್ಯಾರ್ಥಿಗೆ ಕಲಿಕೆಯ ಹೊಸ ಅನುಭವವನ್ನು ನೀಡುತ್ತದೆ. ವಿಶೇಷವೆಂದರೆ ಇದು ಧ್ವನಿ ನೆರವು, ಸಂವಾದಾತ್ಮಕ ಕಲಿಕೆ ಮಾಡೆಲ್ಗಳು, ಮ್ಯಾನಿಪ್ಯುಲೇಷನ್ ಸಾಮರ್ಥ್ಯಗಳು ಮತ್ತು ಚಲನಶೀಲತೆಯನ್ನು ಒಳಗೊಂಡಿದೆ. ಯಾವುದೇ ಮಗು ಶಿಕ್ಷಣಕ್ಕೆ ಸಂಬಂಧಿಸಿದ ಏನೇ ಪ್ರಶ್ನೆ ಕೇಳಿದ್ರೂ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿ ಅದಕ್ಕೆ ಸಮರ್ಪಕವಾಗಿ ಉತ್ತರ ಹೇಳುತ್ತದೆ. ವಿದ್ಯಾರ್ಥಿ ಸ್ನೇಹಿಯಾಗಿ, ಶಿಕ್ಷಕರ ಸ್ನೇಹಿಯಾಗಿ ಕೃತಕ ಬುದ್ಧಿಮತ್ತೆಯ ರೋಬೋ ಶಿಕ್ಷಕಿ ಕಾರ್ಯನಿರ್ವಹಿಸಲಿದ್ದು, ಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲು ಇದು ಸಹಕಾರಿಯಾಗಲಿದೆ. ಡಿಜಿಟಲೀಕರಣ ವ್ಯವಸ್ಥೆಗೆ ತಕ್ಕಂತೆ ಆಧುನಿಕ ಬದಲಾವಣೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸಲಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಿರುವುದು ಅನಿವಾರ್ಯ. ಈ ಹಿಂದೆಯೂ ಪ್ರೊಜೆಕ್ಟರ್ ಬಳಕೆ, ಕಂಪ್ಯೂಟರ್ ಲ್ಯಾಬ್ ಸಹಿತ ತಾಂತ್ರಿಕ ಶಿಕ್ಷಣ ನೀಡಿದ್ದೆವು. ಪ್ರತಿ ವಿದ್ಯಾರ್ಥಿಯ ಅಗತ್ಯತೆಗಳು ಮತ್ತು ಆದ್ಯತೆಗಳಿಗೆ ಹೊಂದಿಕೊಳ್ಳುವ ಮೂಲಕ ಹಿಂದೆಂದಿಗಿಂತಲೂ ಹೆಚ್ಚಿಗೆ ತೊಡಗಿಸಿಕೊಳ್ಳುವ ಮತ್ತು ಪರಿಣಾಮಕಾರಿ ಪಾಠಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಸತೀಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್, ಡೀನ್ ಡಾಕ್ಟರ್ ಸುಜಾ ಫಿಲಿಪ್ಸ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಜೆಕೆ ಮಂಜುನಾಥ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ತುಂಬಾ ಗೊತ್ತಿದೆ, ನಮ್ಗೆಲ್ಲಾ ಫೀಲ್ಡ್ ಗೊತ್ತ, ತಲೆ ತುಂಬಾ ಎಲ್ಲ ತುಂಬಿಟ್ಟಿದೆ ಅಂತ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಲ್ಲಿ ಗೊತ್ತಾಗ್ತದೆ, ನಮ್ಗೆ ಗೊತ್ತಿರೋದು ಬಹಳ ಕಡಿಮೆ. ಏರಿಯಲ್ಲಿ ನೀಡ್ ಕೃತಕ ಬುದ್ಧಿಮತ್ತೆ ಬೇಕು ನಮ್ಗೆ ಅನ್ನೋದು ಅನ್ನಿಸ್ತಾ ಇದೆ. ಒಂದು ಆಪ್ ಇರ್ತಕ್ಕಂಥ ಜ್ಞಾನವನ್ನ ನಾವು ಓದಬೇಕಾದ್ರೆ 3000 ವರ್ಷಗಳು ಬೇಕು. ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 3000 ವರ್ಷ ನಾವು ಬದುಕಿರಲ್ಲ, ಅಷ್ಟು ಜ್ಞಾನ ನಾವು ಸಂಪಾದನೆ ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ದಿ. ಯಾಕಂದ್ರೆ ಇಟ್ಸ್ ನಾಟ್ ಜಸ್ಟ್ ಒಂದು ಮೆಟೀರಿಯಲ್ ಅಲ್ಲ, ಅದು ಇಟ್ ಇಸ್ ಬಿಲ್ಡ್ ಅಪ್ ವಿತ್ ಲಾಟ್ ಆಫ್ ನಾಲೆಡ್ಜ್. ನಮಗೆ ಗೊತ್ತಿದ್ದ ಸಾವಿರಾರು ಕೊಟ್ಟು ಜ್ಞಾನವನ್ನ ಆ ಟೀಚರ್ಸ್ ಇಟ್ಕೊಂಡಿದ್ದಾರೆ. ಒಂದು ಉಪಯೋಗಿಸೋ ಟೆಕ್ನಾಲಜಿ ನೋಡ್ಕೊಳ್ಬೇಕು. ಸೊ ಡಿಜಿಟಲ್ ಯುಗದಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಡೆದ 6ನೇ ಹಾಸನ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗಾಪಟುಗಳು ವಿಜೇತರಾಗುವ ಮೂಲಕ ಹಾಸನ ಜಿಲ್ಲಾ ಸಮಗ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ವ್ಯವಸ್ಥಾಪಕ ಮಂಜುನಾಥ್ ಕೆ ಅಡಗೂರು ತಿಳಿಸಿದರು.
ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಈ ಬಾರಿ 12ನೇ ವಿಶ್ವ ಯೋಗ ದಿನಾಚರಣೆಯಂದು ನಮ್ಮ ಸಂಸ್ಥೆಯ ಯೋಗಪಟುಗಳು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ನಡೆದ ಸಾಮೂಹಿಕ ಕಾರ್ಯದಲ್ಲಿ ಭಾಗವಹಿಸಿ ನಂತರ ತಾಲೂಕು ಕ್ರೀಡಾಂಗಣದಲ್ಲಿ ನ್ಯಾಯಾಂಗ ಇಲಾಖೆ ಹಾಗೂ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಉತ್ತಮವಾದ ಪ್ರದರ್ಶನ ನೀಡಿದರು ಎಂದರು. 12ನೇ ವರ್ಷದ ಒಳಗಿನ ಬಾಲಕಿಯರ ವಿಭಾಗದಲ್ಲಿ ಯು ಕೀರ್ತನಾ ದ್ವಿತೀಯ ಸ್ಥಾನ, ವಂಶಿತಾ ತೃತೀಯ ಸ್ಥಾನ ಪಡೆದುಕೊಂಡರು. 12ರಿಂದ 15 ವರ್ಷದ ಬಾಲಕರ ವಿಭಾಗದಲ್ಲಿ ಜಿಎಸ್ ವಿಷ್ಣು ದ್ವಿತೀಯ ಸ್ಥಾನ, 30ರಿಂದ 40 ವರ್ಷದ ಪುರುಷ ವಿಭಾಗದಲ್ಲಿ ಚೇತನ್ ದ್ವಿತೀಯ ಸ್ಥಾನ, ವಿಜಿ ಪ್ರಸನ್ನ ತೃತೀಯ ಸ್ಥಾನ ಮತ್ತು ಮಹಿಳೆಯರ ವಿಭಾಗದಲ್ಲಿ ಟಿ ರಾಧಿಕಾ ತೃತೀಯ ಸ್ಥಾನ ಪಡೆದರು. 40ರಿಂದ 50 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಕೋಮಲ ತೃತೀಯ ಸ್ಥಾನ ಪಡೆದು ಯೋಗ ಕೇಂದ್ರಕ್ಕೆ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡರು. ಸ್ಪರ್ಧೆಗೂ ಮುನ್ನ ಸಂಸ್ಥೆಯ ಯೋಗಪಟು ಎಸ್ಎಂ ವಿಸ್ಮಿತಾ ಬಾಕ್ಸ್ ಯೋಗ ಪ್ರದರ್ಶನ ಮಾಡುವ ಮೂಲಕ ಗಣ್ಯರು ಹಾಗೂ ನೆರೆದಿದ್ದ ಎಲ್ಲರ ಗಮನ ಸೆಳೆದರು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಯೋಗ ಮಂದಿರದ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿಹಳ್ಳಿ, ಮಹಿಳಾ ಯೋಗ ಶಿಕ್ಷಕಿ ಚೇತನಾ, ಯೋಗಪಟುಗಳಾದ ಟಿ ರಾಧಿಕಾ, ಪ್ರಸನ್ನ ಭಾಗವಹಿಸಿದ್ರು. ಕಾಂಪೀಟ್ ಮಾಡಬೇಕು ಅಂತ ಉದ್ದೇಶ ಬಂತು ಅಷ್ಟೇ. ಕಾಂಪೀಟ್ ಮಾಡೋಣ ಮೊದಲನ ನಮ್ಮ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಮೊದಲ ಕಾಂಪಿಟೇಷನ್ ಹೋಗೋಣ ಅಂತ ನಾವು 8 ಜನ ಹೋಗಿದ್ದು. 8 ಜನಕ್ಕೂ 8 ಜನನೂ ವಿನ್ ಆಗಿದ್ವಿ. ಮತ್ತೆ 8 ಜನ ವಿನ್ ಆಗಿರೋದಲ್ಲದೆ ಟೋಟಲ್ ಎಲ್ಲ ಹಾಸನ ಜಿಲ್ಲೆಯಿಂದ ಒಂದು 200 ಜನ ಬಂದಿರು. ಎಲ್ಲ ಟೋಟಲ್ ಎಲ್ಲ ಕ್ಯಾಟಗರಿಯಿಂದ 200 ಜನ ಬಂದಿರು. ಆ 200 ಜನದಲ್ಲಿ ನಮ್ಮ ಸ್ನೇಹಮಯಿ ತಂಡಕ್ಕೆ ಸಮಗ್ರ ಪ್ರಶಸ್ತಿ ಅಂದ್ರೆ ಹೆಚ್ಚು ಸ್ಥಾನಗಳನ್ನ ಯಾವ ತಂಡ ಗೆದ್ದಿರ್ತದೆ ಅವರಿಗೆ ಸಮಗ್ರ ಪ್ರಶಸ್ತಿ ಕೊಡ್ತಾರೆ. ನಮ್ಮ ಸ್ನೇಹಮಯಿ ವಿವೇಕಾನಂದ ಮಂದಿರ ಶುರುವಾಗಿ ಕೇವಲ 2ರಿಂದ 3 ತಿಂಗಳಾಗಿದೆ ಅಷ್ಟೇ. ಬಟ್ ಬೇರೆಯವರೆಲ್ಲ 5 ವರ್ಷ 6 ವರ್ಷ ಆಗಿದೆ. ಬಟ್ ಅವ್ರಿಗಿಂತ ಮಿಗಿಲಾಗಿ ಸಾಧನೆಯನ್ನ ನಮ್ಮ ಸ್ನೇಹಮಯಿ ವಿವೇಕಾನಂದ ಮಂದಿರ ಮಾಡಿದೆ ಅಂತ ಹೇಳ್ಕೊಳ್ಳೋಕೆ ನಾನು ಹೆಮ್ಮೆ ಪಡ್ತೀನಿ. ಅದರಂತೆ ವಿವರಗಳು ಯಾರ್ಯಾರು ಏನೇನು ಗೆದ್ರು ಅಂತ 8ರಿಂದ 12 ವರ್ಷದ ಬಾಲಕಿಯರ ವಿಭಾಗದಲ್ಲಿ ಕೀರ್ತನ ಯು ಡಿ ಕಾಳೆನಹಳ್ಳಿ, ಇಲ್ಲೇ ಪಕ್ಕದ ಡಿ ಕಾಳೆನಹಳ್ಳಿಯ ಕೀರ್ತನ ಅವರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ ಶೆಟ್ಟಳ್ಳಿಯ ಇದೇ ಕ್ಯಾಟಗರಿಯ ಶೆಟ್ಟಳ್ಳಿ ವಂಶಿತಾ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ 12ರಿಂದ 15 ವರ್ಷದ ಬಾಲಕರ ವಿಭಾಗದಲ್ಲಿ ವಿಷ್ಣು ಜಿಎಸ್ ಬುಳಸಿಂದ ಇವರು ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತು 12ರಿಂದ 15 ವರ್ಷದ ಬಾಲಕಿಯರ ವಿಭಾಗದಲ್ಲಿ ವಿಸ್ಮಿತಾ, ನಿಮ್ಮೆಲ್ಲರೂ ಗೊತ್ತಿದೆ, ಅವರು ಯೋಗ ಪ್ರದರ್ಶನ ನೋಡಿದ್ದೀರಾ. ವಿಸ್ಮಿತಾ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ 30ರಿಂದ 40 ವರ್ಷದ ವಿಭಾಗದ ಪುರುಷರ ವಿಭಾಗದಲ್ಲಿ ಚೇತನ್ ಅವರು ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಅದನಂತರ ಪ್ರಸನ್ನ ವಿಜಯ್ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ನಂತರ ಮಹಿಳೆಯರ ವಿಭಾಗದಲ್ಲಿ 30ರಿಂದ 40 ವರ್ಷದ ವಯೋಮಿತಿಯ ವಿಭಾಗದಲ್ಲಿ ರಾಧಿಕಾ ಟಿ ಇದೆ ಚಂದ್ರಪ್ಪನವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ 40ರಿಂದ 50 ವರ್ಷದ ಮೇಲ್ಪಟ್ಟರ ವಿಭಾಗದಲ್ಲಿ ಕೋಮಲ ಇದೇ ನಮ್ಮ ಸ್ನೇಹಮಯಿ ವಿವೇಕಾನಂದ ಮಂದಿರದ ಕೋಮಲ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು ಅಂತ ತಿಳಿಸೋದಕ್ಕೆ ನಾನು ಹರ್ಷ ಪಡ್ತೀನಿ. ಇಂಥ ಒಂದು ಸಾಧನೆ ಮಾಡಿರೋದು ಇಡೀ ತಾಲೂಕಿಗೆ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ನಮ್ಮ ಎಲ್ಲ ಯೋಗ ಪಟುಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಅಷ್ಟೇ ಬೆಳಗ್ಗೆ ಸಂಜೆ ನಾವು ಕರೆದಾಗೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಇನ್ನೂ ಹೇಳಬೇಕು ಅಂತ ಅಂದರೆ ಅವರಿಗೆ ಜಸ್ಟ್ ಯೋಗ ಅಂದರೆ ಏನು ಅನ್ನೋ ಅನ್ನೋ ಅಷ್ಟರಲ್ಲಿ ನಾವು ಯೋಗಿಗಳಾಗಿದ್ದೀವಿ ಅನ್ನೋ ಒಂದು ಹೆಮ್ಮೆ ಅವರಿಗಿದೆ. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ. ಈಗ ನಮ್ಮ ಯೋಗ ಪಟುಗಳಿಗೆ ಅಷ್ಟೇ ಅಲ್ಲ, ಚಂದಾಯಿಪಟ್ಟದ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವು ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಫಸ್ಟ್ ನಾವು ತಿಳ್ಕೋಬೇಕು. ಯಾಕಂದ್ರೆ ನಾವು ಲಕ್ಷಾಂತರ ಜನ ಇದ್ದೀವಿ ಇಡೀ ತಾಲೂಕಲ್ಲಿ. ಆದ್ರೆ ನಾವು ಬರ್ತಾ ಇರೋದು ನಮ್ಮ ಆರೋಗ್ಯಕ್ಕೆ, ನಾವು ಬರ್ತಾ ಇರೋದು ಯೋಗ ಮಂದಿರಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಯಾಕೆ ಸಾಕಲ್ವಾ? ಸಾಕ? ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ ನಾವು ಇವತ್ತಿನ ದಿನಗಳಲ್ಲಿ ಆಹಾರ ಪದ್ಧತಿ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯದ ಮೇಲೆ ಪ್ರದೂಷಣವನ್ನ ಬೀಳ್ತಾ ಇದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ.